ಅರಕಲಗೂಡು ತಾಲೂಕಿನಲ್ಲಿ ಹನಿ ಟ್ರ್ಯಾಪ್ ದಂಧೆ ಬೆಳಕಿಗೆ ಬಂದಿದೆ. ಶಂಭುನಾಥಪುರ ಗ್ರಾಮದ ಯುವಕ ಮಂಜುನಾಥ್ ಹನಿ ಟ್ರ್ಯಾಪ್ ಜಾಲಕ್ಕೆ ಬಲಿಯಾಗಿದ್ದಾರೆ. ಸ್ನೇಹಿತ ಪ್ರಜ್ವಲ್ ಅಲಿಯಾಸ್ ದಾದಾ ಮೂಲಕ ಅನಾಮಿಕ ಯುವತಿಯ ನಂಬರ್ ಪರಿಚಯವಾಗಿದ್ದು, ಒಬ್ಬಳು ಮಹಿಳೆ ಹೆಸರಿನಲ್ಲಿ ಪರಿಚಯ ಮಾಡಿಕೊಂಡು ಪ್ರೀತಿ ನಾಟಕದ ಆರೋಪ ಕೇಳಿಬಂದಿದೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಫೋಟೋ ಎಡಿಟ್ ಮಾಡಿ ಬೆದರಿಕೆಯನ್ನು ಹಾಕಿದ್ದಾರೆ. ಮೊದಲಿಗೆ 80,000 ಹಣ ವಸೂಲಿ ಮಾಡಿದ ಆರೋಪ ಕೇಳಿಬಂದಿದ್ದು, ಬಳಿಕ ಹಂತ ಹಂತವಾಗಿ ಸುಮಾರು 9 ಲಕ್ಷ ಹಣ ಪಡೆದುಕೊಂಡಿದ್ದಾರೆ. ಪೊಲೀಸ್ ಕೇಸ್ ಹೆಸರಿನಲ್ಲಿ ಮತ್ತೆ 4 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಶಿವಣ್ಣ ಪೊಲೀಸ್ ಎಂದು ಕರೆ ಮಾಡಿ ಬೆದರಿಕೆ ಆರೋಪ ಕೇಳಿಬಂದಿದೆ. ಹಣ ಇಲ್ಲದಿದ್ದಾಗ ಬೈಕ್ ಅಡಮಾನ ಇರಿಸಿ ಹಣ ಪಡೆದುಕೊಂಡ ಆರೋಪವೂ ಕೇಳಿಬಂದಿದೆ. ಮಂಜುನಾಥ್ ಬಳಿ ಇದ್ದ ಫೋಟೋಗಳನ್ನು ಡಿಲೀಟ್ ಮಾಡಿಸಿ ಸಾಲಗಾರರು ಮನೆಗೆ ಬಂದ ಬಳಿಕ ಕುಟುಂಬಕ್ಕೆ ಪ್ರಕರಣ ಬಯಲಾಗಿದೆ. ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ಸ್ಟಾದಲ್ಲಿ ಇದೆಲ್ಲ ವಿಡಿಯೋ ಮಾಡಿಬಿಟ್ಟು ಪಬ್ಲಿಕ್ ಮಾಡಿದ್ಲು. ಇವೆಲ್ಲ ಯಾಕೆ ಮಾಡಿದೆಯಾ, ದುಡ್ಡು ಕೊಟ್ಟಾದ್ಮೇಲೆ ಅಂತ ನಾನು ಕೇಳಿದ್ಕೆ ಇಲ್ಲ ನನಗೆ ಇನ್ನೂ ಬೇಕು ಅಂತ ಹೇಳಿ ಇನ್ನೊಂದು ಸತಿ ಕೇಳಿದ್ಲು. ಇನ್ನೊಂದು ಸತಿ ಕೇಳಿದ್ಮೇಲೆ ನಾನು ಮತ್ತೆ ದುಡ್ಡು ಕೊಟ್ಟೆ. ಮತ್ತೆ ದುಡ್ಡು ಕೊಟ್ಟಾದ್ಮೇಲೆ ನಾನು ಹೋಗಿ ಕೊಡ್ಲಿಲ್ಲ. ಅವನಿಗೆ ಪರಿಚಯ ಇತ್ತು ಪ್ರಜ್ವಲಿಗೆ. ಎಷ್ಟು ಕೊಟ್ರಿ ಅಮೌಂಟ್? ಒಂದೊಂದ್ಸತಿ 80,000, ಒಂದೊಂದ್ಸತಿ 50,000, ಒಂದ್ಸತಿ 1 ಲಕ್ಷ ಹಂಗೆಲ್ಲ ಇಸ್ಕೊಂಡ್ಲು. ಕ್ಯಾಶ್ ಕೊಟ್ರೋ ಇಲ್ಲ ಕೈ ಕೊಟ್ರೋ? ಎಲ್ಲ ಕ್ಯಾಶ್ ಕೊಟ್ಟಿದ್ದನ್ನು 40,000 ಮಾತ್ರ ನಾನು ಕ್ಯಾಶ್ ಅವನು ಹುಡುಗನ ಕೈಲಿ ಕೊಟ್ಟು ಕಳಿಸಿದ್ದು. ಇನ್ನೆಲ್ಲ ಅವ್ನು ಪ್ರಜ್ವಲ್ ಅಂತ ಇದ್ನಲ್ಲ, ಅವನಿಗೆ ಹ್ಯಾಂಡ್ಲ್ ಮಾಡಿಬಿಟ್ಟು ಅವನೇ ಎಲ್ಲ ನಾನು ಹ್ಯಾಂಡ್ಲ್ ನೋಡ್ಕೊತೀನಿ, ಅವ್ಳು ನಂಗೆ ಪರಿಚಯ ಇರೋದ್ರಿಂದ ಅಂತ ಕೇಳ್ಕೊಬಿಟ್ಟು ನಾನು ಡೆಪಾಸಿಟ್ ಮಾಡ್ತೀನಿ ಅಂತ ಎಲ್ಲ ಅವನೇ ಇಸ್ಕೊಳ್ಳೋನು. ಅವನೇ ಇಸ್ಕೊಳ್ಳೋದಾದ್ಮೇಲೆ ಫಸ್ಟು 9 ಲಕ್ಷ ಇಸ್ಕೊಂಡ್ಲು ಟೋಟಲು. 9 ಲಕ್ಷ ಇಸ್ಕೊಂಡಾದ್ಮೇಲೆ ಈಗ 1ನೇ ತಾರೀಕಲ್ಲಿ ಅವರು ಎಲ್ಲ ಒಪ್ಕೊಂಡೈತೆ ಅಂತ ಹೇಳ್ಬಿಟ್ಟು ಪೊಲೀಸರು ಕಳಿಸಿದ್ದೀನಿ ಅಂತ ಪ್ರಜು ಹೇಳ್ಬಿಟ್ಟು ಇದು ಮಾಡ್ದ. ಅದಾದಮೇಲೆ ಇಲ್ಲ ಅವ್ರು ಒಪ್ತಿಲ್ಲ ಅಂತೇಳಿ 1ನೇ ತಾರೀಕಲ್ಲಿ ಫೋನ್ ಮಾಡ್ತಾರೆ. ಪೊಲೀಸರು ಬಂದು ರೆಸಲ್ಟಲ್ಲಿ ಕೂತವ್ರೆ. ಅವ್ರು ಒಪ್ತಿಲ್ಲಿಗೆ 12 ಲಕ್ಷ ಫೈನಲ್ ಮಾಡ್ತಾರಂತೆ. ದುಡ್ಡು ಕೊಡು 4 ಲಕ್ಷ ಅಂತ ಹೇಳ್ದೆ. ನನ್ನ ಹತ್ರ ಇರೋದೆಲ್ಲ ಕಳ್ಕೊಂಡಿರೋದ್ರಿಂದ ನಂತೇನಿಲ್ಲ ಅನ್ನೋದಕ್ಕೆ ನಾನು ಕೊಟ್ಟಿರ್ತೀನಿ ದುಡ್ಡು, ನೀನು ನಿಧಾನಕ್ಕೆ ನನಗೆ ಕೊಡು ಅಂತ ಹೇಳ್ಬಿಟ್ಟು ಕೊಡ್ತೀನಿ, ಹೋಗಿ 11 ಗಂಟೆಲಿ ಅಂತ ಹೇಳಿದ. ಮಾರನೇ ಬೆಳಿಗ್ಗೆ ಕೊಟ್ಟಿದ್ದೀನಿ, ನಿನ್ನ ತಂಟಿಗೆ ಏನು ಬರೋಲ್ಲ, ನೀನು ಪೋಸ್ಟ್ ಗೀಸ್ಟ್ ಏನು ಆಗೋಲ್ಲ, ನೀನು ಯಾರು ಬರೋಲ್ಲ ಅಂತ ಕೇಳ್ದೆ. ನಾನು ಎಲ್ಲನೂ ಕೇಳಿದೆ. ಮತ್ತಿನ್ನೇನಾರು ಪೊಲೀಸರ ಕೈಲಿ ಕೊಟ್ಟಿದೆಯಲ್ಲ, ಈಗ ಏನಾರು ಅವ್ರದ್ದು ಏನು ಸೈನ್ ಹಾಕಿ ಬಂದ್ರೆ ಮತ್ತೆ ನನಗೆ ಪದೇ ಫೋನ್ ಬಂದರೆ ಏನು ಗ್ಯಾರಂಟಿ ನನಗೆ ಅಂತ ಕೇಳಿದ್ಕೆ ಇಲ್ಲ ನಾನು ಇದ್ದೀನಲ್ಲ ಬಿಡು ಮತ್ತೆ ಬರೋಲ್ಲ ಅಂತ ಹೇಳ್ದೆ. ಬರೋಲ್ಲ ಅಂತ ಹೇಳಿದ ಮೇಲೆ ಮೊನ್ನೆ ಗಾಡಿ ಆ ದುಡ್ಡು ವಹಿಸ್ಕೊಂಡಿದ್ನಲ್ಲ, ನಾನು ಕೊಟ್ಟಿರ್ತೀನಿ ನಾನು ಲೇಟಾಗಿ ಕೊಡು ಅಂತ ಹೇಳಿ ವಹಿಸ್ಕೊಂಡಿದ್ನಲ್ಲ, ಆ ದುಡ್ಡು ಮೊನ್ನೆಯ ಕಾರ್ ತಂದಿದ್ದೀನಿ, ನನಗೆ ದುಡ್ಡು ಬೇಕು, ಮಾರನೇ ಬೆಳಿಗ್ಗೆ ಮತ್ತೆ ರಿಟರ್ನ್ 3 ದುಡ್ಡು ಕೊಡ್ತೀನಿ ಇಸ್ಕ ಅಂತ ಹೇಳ್ಬಿಟ್ಟು ಗಾಡಿ ತಗೋ. ಅವ್ರ ಕಡೆಯವರೇ ಪರಿಚಯ ಇದ್ದಾರೆ ಅವರೆಲ್ಲ. ಗಾಡಿ ನಾನು ಇಡಲ್ಲ, ನನಗೆ ಹೊಸ ಪರಿಚಯ ಇದ್ದರು, ಅವರೇ ಇಡ್ಸ್ಕೊಂಡ್ರು. ಪ್ರಜು ಕಡೆ ಶುರುಟಿ ಅಂದ್ಬಿಡು ನಾನು ಇಸ್ಕೊತೀನಿ ಅಂತ ಹೇಳ್ಬಿಟ್ಟು ಅವರು ಬಡ್ಡಿ ದಂಧಿಗೋಸ್ಕರ ದಿನಕ್ಕೆ 10,000 20,000 ಬಡ್ಡಿ ದಂಧಿಗೋಸ್ಕರ ಅದು ಗಾಡಿ ಇಡ್ಸ್ಕೊಂಡ್ರು. ಅದು ಇಡ್ಸ್ಕೊಂಡು ಯಾರು ಗಾಡಿ ಇಡ್ಸ್ಕೊಂಡ್ರು? ಮಂಜಣ್ಣ ಮತ್ತೆ ಇನ್ನೊಬ್ರು ರೋಹಿತ್ ಅಂತ ಹೇಳಿ, ಮಂಜಣ್ಣ ಇಲ್ಲೇ ಬೈಪಾಸಲ್ಲಿ ಇರೋದು ಅವರು, ಗ್ಯಾರೇಜರು. ಅವ್ರು ಇಡ್ಸ್ಕೊಂಡ್ರು. ದಿನ 10,000 ಸಿಗುತ್ತೆ ಲಾಭ ಅಂತ ಹೇಳ್ಬಿಟ್ಟು. ಇವರು ಲಾಸ್ಟಿಗೆ ಕೇಳಿದ್ಕೆ ನನಗೆ ಗಾಡಿ ನಾಳೆಗೆ ಬಿಡಿಸ್ಕೊಡ್ತೀನಿ ಅಂತ ಹೇಳಿ ದುಡ್ಡು ಇಸ್ಕೊಂಡಿದ್ದೆ, ನೀನು ದುಡ್ಡು ಕೊಡು ಅಂತ ಹೇಳಿದ್ಕೆ ಇಲ್ಲ ನನ್ನ ಅಡ್ಜಸ್ಟ್ ಆಗಿಲ್ಲ, ನಾನು ಬೇರೆ ಯಾವುದಕ್ಕೆ ಹೇಳಿದ್ದೀನಿ ಕೊಡ್ತಾರೆ ಅಂತ ಹೇಳ್ದೆ. ಕೊಡಲಿಲ್ಲ ಲಾಸ್ಟಿಗೆ. ಆಮೇಲೆ ಅವರು ನನಗೆ ಹಿಡ್ಕೊಳಕ್ಕೆ ಶುರು ಮಾಡಿ ನಾಳೆ 1 ದಿವಸ ಅಂತ ಟೈಮ್ ಹೇಳ್ಬಿಟ್ಟು ಲಾಸ್ಟಿಗೆ ಈ ಥರ ಮಾಡಿದ್ರಲ್ಲ ಅಂತ ಮಾರನೇ ನಾಳಿಗೂ ಟೈಮ್ ಕೊಡ್ತೀನಿ, 10,000 ದುಡ್ಡು ಸೇರಿಸ್ಕೊಡಿ ಸಾಕು ಬಡ್ಡಿ ಅಂತ ಹೇಳಿದರು. ಅದಾದಮೇಲೆ ನನಗೆ ಕೊಡಲ್ಲ ಅಂತ ಹೇಳಿದ್ಕೆ ಅವ್ರ ಮತಕ್ಕೆ ಕರ್ಕೋದೆ, ಇವನೇ ಕೊಡಬೇಕು, ಹಿಂಗೆ ಕೊಡ್ತೀನಿ ಅಂತ ಇಸ್ಕೊಂಬಂದಿರೋದು ನೀವು ನೋಡಿದ್ದೀರ ನಾನು ಕೊಟ್ಟಿರೋದು ಅವನಿಗೆ ಅಂತ ಹೇಳಿದ್ಕೆ ಅವ್ನು ನಾನು ಅಡ್ಜಸ್ಟ್ ಆಗಿಲ್ಲ, ಸರ್ಕಲಲ್ಲಿ ಬರ್ತೀನಿ ಅಂತ ಮಂತಿಂದ ಮುಂದೆ ಕಳಿಸ್ತಾ. ಮಂತಿಂದ ಕಳಿಸಾದ್ಮೇಲೆ ಅವನು ನನ್ನ ಅಡ್ಜಸ್ಟ್ ಆಯ್ತಿಲ್ಲ, ನಾನೆಲ್ಲಿ ಕೊಡಲಿ ನೀನೆಲ್ಲಿ ಕೊಡಲಿ ಅಂತ ನನಗೆ ಮನೆಯಲ್ಲಿ ಗಾಡಿ ಇಟ್ಟಿರೋದು ಗೊತ್ತಾಗಿ ಅವ್ರು ಗಾಡಿಯ ಬಂದು ಇಸ್ಕೊಬಂದು ಕಿತ್ಕೊಬಂದ್ರಲ್ಲಿಂದವ. ಕಿತ್ಕೊಬಂದಿರೋದ್ರಿಂದ ಇವ್ರು ಕೇಳ್ತಾ ಇರೋದು ಈಗ ನನಗೆ ಗಾಡಿ ಕೊಡಿಸಿ ಅಂತ. ಇವನು ನನಗೆ ನಾನು ಯಾರು ದುಡ್ಡು ಇಸ್ಕೊಂಡಿಲ್ಲ, ನನಗೆ ಯಾರು ಪರಿಚಯ ಏನಿಲ್ಲ, ಪೊಲೀಸ್ ಪರಿಚಯ ಇಲ್ಲ, ನನಗೆ ಯಾರು 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ, ಈ ಹುಡುಗಿ ಏನು ಸಂಬಂಧನೇ ಇಲ್ಲ ಅಂತ ನನಗೆ ಈಗ ಹೇಳ್ತಾನೆ. ಇವರು ಪ್ರಜ್ವಲ್ ನಿಮಗೆ ಯಾವ ಊರವನು? ಪ್ರಜ್ವಲ್ ಇಲ್ಲ ಎಂಟಿಗೆರೆನವನು. ಅವನು ಹೇಗೆ ಪರಿಚಯ ನಿಮಗೆ? ನನಗೆ ಆಗ್ಲಿಂದ ಸಣ್ಣದ್ರಿಂದ ಪರಿಚಯ ಇದ್ದ. ಅವ್ರ ಅಪ್ಪ ಇಲ್ಲಿ ಬಂದು ಪರಿಚಯ ಇರೋದ್ರಿಂದ, ನಮ್ಮ ಅಪ್ಪ ಪರಿಚಯ ಇರೋದ್ರಿಂದ ಅವನು ಪರಿಚಯ ಇದ್ದ. ಏನು ಕೆಲಸ ಮಾಡೋದು ಅವನು? ಅವನು ಮಾಮೂಲಿ ಸುಮ್ಮನೆ ಇದೆ ಬಿಸ್ನೆಸ್, ಬಡ್ಡಿ ಬಿಸ್ನೆಸ್ಸು. ಬಡ್ಡಿ ವ್ಯವಹಾರ ಮಾಡೋದು, ಬೈಕ್ ಇಡ್ಸ್ಕೊಳ್ಳೋದು, ಕಾರ್ ಇಡ್ಸ್ಕೊಳ್ಳೋದು, ಆ ಥರ ವ್ಯವಹಾರ ಮಾಡ್ತಾವನೆ. ಲೈಸೆನ್ಸ್ ಇಲ್ಲ ಏನಿಲ್ಲ, ಆ ಥರ ಇದು ಮಾಡ್ತಾವನೆ. ದಿನಕ್ಕೆ 10,000 20,000 ಯಾರು ಕೊಡ್ತಾರೋ ಅವ್ರು ತವಾಗ ಗಾಡಿ ಇಡ್ಸ್ಕೊತಾವನೆ. ಆ ಹುಡುಗಿನ ಹೇಳಿದ್ರಲ್ಲ, ಹುಡುಗಿ ಎಂದಾದ್ರೂ ನೀವು ಭೇಟಿ ಮಾಡಿದ್ರಾ? ನಾವು ಒಂದ್ಸತಿನೂ ಭೇಟಿನೂ ಮಾಡಿಲ್ಲ. ಫೋನ್ ಮಾಡಿದ್ರೆ ಫೋನ್ ಅದ್ರಲ್ಲಿ ಹೋಗಲ್ಲ. ಇನ್ನೊಂದು ನಂಬರಿಂದ ಮೆಸೇಜ್ ಮಾಡ್ತಾಳೆ ಅವಳೆ, ಆ ನಂಬರಿಗೆ ಮಾಡಿದ್ರೆ ಇನ್ನೊಂದು ನಂಬರಿಂದ ಮೆಸೇಜ್ ಮಾಡ್ತಾಳೆ. ಹಂಗಾಗಿ ಇವ್ನು ನನಗೆ ಪರಿಚಯ ಅಂತ ಕಾಂಪ್ರಮೈಸ್ ಆಗಿ ನಮ್ಮ ಹುಡುಗಿಗೆಲ್ಲ ಅವನು ಟ್ರ್ಯಾಪ್ ಮಾಡೋಕ್ಕೆ ಹುಡುಗ ಫೋನ್ ಎಲ್ಲ ಮಾತಾಡ್ಸಿದ್ದ. ಅದ್ರ ಬಟ್ ಅವ್ನು ಹುಡುಗ ಸಡನ್ ಇದಾಗಲಿಲ್ಲ. ನನಗೆ ಪರಿಚಯ ಚೆನ್ನಾಗಿ ಮಾತಾಡ್ತಿದ್ನಲ್ಲ, ನೀನು ಮಾತಾಡಿ ಅಂತೇಳಿ ನನಗೆ ಟ್ರ್ಯಾಪ್ ಮಾಡ್ದ. ಹಂಗಾಗಿ ನಾನು ಕೇಳಿದ್ಕೆ ಹುಡುಗ ಫೋಟೋ ಎಲ್ಲ ಕಳಿಸಿದ್ದ. ಇಲ್ಲೇ ಅರ್ಕಲ್ ಕೂಡ ಓಡಾಡ್ತಿರೋ ಹುಡುಗಿನೂ ನೋಡಿದ್ದೀನಿ ನಾನು. ಹಂಗಾಗಿ ಇವನು ಟ್ರ್ಯಾಪ್ ಮಾಡಿ
ಈಗೆಲ್ಲ ಆದಮೇಲೆ ಈಗ ಒಂದು ವಾರ ಆದಮೇಲೆ ನಾನು ಯಾವಾಗ ಇವೆಲ್ಲ ಡಿಲೀಟ್ ಮಾಡು, ನೀನು ಮತ್ತೆ ಮೆಸೇಜ್ ಮಾಡ್ಬಿಟ್ಟು ಎಲ್ಲ ಕ್ಲಿಯರ್ ಆಗೋಯ್ತು. ಈಗ ಮೆಸೇಜ್ ಮಾಡಿರೋದು ಅವ್ರ ಫೋಟೋ ಇರೋದು ಎಲ್ಲ ಡಿಲೀಟ್ ಮಾಡು, ಮತ್ತೆ ನಿನಗೆ ಮೆಸೇಜ್ ಏನು ಬರಲ್ಲ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿಸ್ಬಿಟ್ಟು, ಈಗ ನಾನು ಯಾವಾಗ ಮೊನ್ನೆ ಇವ್ರದ್ದೆಲ್ಲನೂ ನೀನು ಕೊಟ್ಟಿದ್ದೀಯಲ್ಲ ಅವ್ರು ಸೇನಾಶ್ರಮ ಇರ್ತಾರೆ ಪೊಲೀಸ್ ಅರ್ಕೊಂಡ್ಬಿಟ್ಟು ಪೊಲೀಸರು, ಅವ್ರದ್ದು ನಂಬರ್ ಕೊಡು ನಾನು ಕೇಳ್ಕೊತೀನಿ ಅಂತ ಕೇಳಿದ್ಕೆ ಅವನು ಇಲಾಖೆ ಎಲ್ಲ ನನ್ನ ಹತ್ರ ಫೋನ್ ನೀರಿಗೆ ಬಿದ್ದು ಹೋಗೈತೆ ಅಂದ, ಒಂದೇ ಫೋನ್ ಇರೋದಂದ. ಈಗ ಹಿಡ್ಕೊಂಡಿದ್ದಕ್ಕೆ 2 ಫೋನ್ ಸಿಕ್ಕಿವೆ. ಈಗ ಫೋನ್ ಸಿಕ್ಕಿದ್ಮೇಲೆ ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಪೊಲೀಸ್ ಅಂತ ಸ್ಕ್ರೀನ್ ಚಾಟ್ ಹೊಡೆದು ಕಳ್ಸೀನಿ 10 ಗಂಟೆಯಲ್ಲಿ ನೈಟ್ ಹೊತ್ತು. ಅವ್ರು ಬಂದ ರಿಸಲ್ಟಲ್ಲಿ ಕೂತಾರೆ. ಈಗ 4 ಲಕ್ಷ ನಾನು ತಗೋ ಕೊಡ್ತಾಯಿದ್ದೀನಿ, ನನಗೊಂದು ವಾರ ಬಿಟ್ಟು ಕೊಡು ಅಂತ ಹೇಳ್ಬಿಟ್ಟು. ಈಗ ಕೇಳಿದರೆ ನನಗೆ ಅವ್ರು ಪೊಲೀಸ್ ಅನ್ನೋದು ಪರಿಚಯ ಇಲ್ಲ, ಏನೂ ಇಲ್ಲ ಅಂತ ಇದು ಮಾಡ್ತಾನೆ. ಸ್ಕ್ರೀನ್ ಚಾಟೇ ಎಲ್ಲ ನನ್ನ ಹತ್ರ ರೆಕಾರ್ಡ್ ಐತೆ ಫುಲ್ಲು. ಅದು ಅವಾಗ ಕೇಳಿದರೆ ಒಬ್ಬರು ಇಲ್ಲ ಅಂತ ಹೇಳ್ತೀನಿ. ನೀವು ರೆಕಾರ್ಡ್ ಎಲ್ಲ ಮಾಡ್ಕೊಂಡಿದ್ರೆ ಅವ್ರು ಮಾತಾಡಿರೋದಾ? ಹಾಂ, ಮಾತಾಡ್ತಿರೋದು ಈಗ ರೆಕಾರ್ಡ್ ಎಲ್ಲ ಐತೆ. ಪೊಲೀಸ್ ಯಾರು? ಶಿವಣ್ಣ ಅಂತ ಪೊಲೀಸು ಸ್ಕ್ರೀನ್ ಚಾಟ್ ಕಳ್ಸೇನೆ. ಅವ್ರು ಹಿಂಗೆ ಫೋನ್ ಮಾಡ್ತಾರೆ. ಫೋಟೋ ಇದೆಯಾ? ಪೊಲೀಸ್ ಫೋಟೋ ಏನಿಲ್ಲ, ನನಗೆ ಪರಿಚಯನೇ ಇಲ್ಲ. ಫೋನ್ ನಂಬರ್ ಏನಾರು ಇದೆಯಾ ಅವ್ರದ್ದು? ಅವ್ರ ಪರಿಚಯನೇ ಇಲ್ಲ ನನಗೆ. 4 ಲಕ್ಷ ಕೊಟ್ಟು ತಗೊಂಡೋಗ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ನು ಪ್ರಜ್ವಲ್ ಹುಡುಗಿ ಫೋಟೋ ಇದೆಯಾ? ಹುಡುಗಿ ಫೋಟೋ ಐತೆ, ಡಿಲೀಟ್ ಮಾಡ್ಸೇನೋ ಅದ್ರ ಹತ್ರ. ಮತ್ತೆ ನಂಬರ್ ಐತೆ, ಅವ್ರು ಹುಡುಗ ಬಂದು ಇದು ಕಳಿಸಿದ್ರಲ್ಲ ಹುಡುಗಿ, ಅವ್ರ ನಂಬರ್ನು ಕೊಟ್ಟಿದ್ದಾರೆ. ಹುಡುಗಿ ನಮ್ಮ ಫೋನ್ ನಂಬರ್ ಇದ್ರೆ ನಿಮ್ಮ ಮೊಬೈಲ್ ಶೋ ಎಲ್ಲ ಮಾಡಿ, ಎಲ್ಲ ಕಳಿಸ್ತೀನಿ ತೋರಿಸಿ ಅದನ್ನ ಶೋ ಮಾಡಿ. ಹೇಳಿದ್ರು ಇದು ಪೋಸ್ಟ್ ಆ ಫೋಟೋ ಐತಲ್ಲ ಅದನ್ನು ತಗೊಬಿಡಿ.